ಅಂದುಕೊಂಡಂತೆಯೇ ಇವತ್ತಿನ ಮ್ಯಾಚ್ ಒನ್ ಸೈಡೆಡ್ ಮ್ಯಾಚ್. ಅಂದುಕೊಂಡಂತೆಯೇ ಭಾರತ ಐರ್ಲೆಂಡ್ ವಿರುದ್ಧ ನಿರಾಯಾಸವಾಗಿ ಗೆದ್ದಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದು ಒಟ್ರಾಶಿ ಒನ್ ಸೈಡೆಡ್ ಮ್ಯಾಚ್ ಮಾರೆ. ಫಸ್ಟ್ ಆಫ್ ಆಲ್ ನ್ಯೂಯಾರ್ಕಲ್ಲಿ ಮ್ಯಾಚ್ ನಡೀತಾ ಇದ್ದದ್ದು. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಭಯಂಕರ ಸ್ಲೋ ವಿಕೆಟ್ ಇರ್ತದೆ, ಜಾಸ್ತಿ ಸ್ಕೋರ್ ಬರುವುದಿಲ್ಲ ಹಾಗೀಗೆ ಅಂತವೇ ಅಂದ್ಕೊಳೋದು. ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡೋದು ಐರ್ಲ್ಯಾಂಡ್ ಅಂತ ಗೊತ್ತಾದಾಗ ನಾನು ಅಂದ್ಕೊಂಡಿದ್ದೆ 100 ದಾಟುವುದಿಲ್ಲ, 100 ದಾಟು ಡೌಟು. ಭಾರತದ ಬೌಲಿಂಗ್ ಲೈನಪ್ ಅಗೇನ್ಸ್ಟ್ ಒಂದು ಈ ಥರ ಅಸೋಸಿಯೇಟೆಡ್ ನೇಷನ್ಸ್ ಏನು ಚಿಕ್ಕ ಪುಟ್ಟ ತಂಡಗಳಿರುತ್ತೆ. ಆ್ಯಂಡ್ ಅದು ಸಹ ನ್ಯೂಯಾರ್ಕ್ ಅಂತ ಪಿಚ್ಚಲ್ಲಿ ಇದು ಅಸಾಧ್ಯ, 100 ಹೊಡೆಯೂ ಸಹ ಅಸಾಧ್ಯ ಅಂತ ಅಂದ್ಕೊಳ್ಳೋದು. ಹಾಗೇ ಆಯಿತು. 96 ರನ್ನಿಗೆ ಆಲ್ ಔಟ್ ಐರ್ಲ್ಯಾಂಡ್ 16 ಓವರಲ್ಲಿ. ಅದು ಸಹ 50 ರನ್ನಿಗೆ 8 ವಿಕೆಟ್ ಹೋದಾಗ 55ಕ್ಕೆ ಆಲ್ ಔಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡದ್ದು. 50ಕ್ಕೆ 8ಇಂದ ಅದು 96ಕ್ಕೆ ತನಕ ತಗೊಂಡೋದು. ಅದು ನಂಗೆ ಸ್ವಲ್ಪ ಟೆನ್ಷನ್ ಆಯ್ತು, ಇದೆಂತ ಮಾರೆ 8 ವಿಕೆಟ್ 50 ರನ್ನಿಗೆ ತೆಗೆದು ನೆಕ್ಸ್ಟ್ 2 ವಿಕೆಟಲ್ಲಿ 46 ರನ್ ಬಿಟ್ಟು ಕೊಡ್ತಾ ಇದ್ದೀರಲ್ಲ ಅಂತ ಸ್ವಲ್ಪ ಇದಾಯಿತು. ಬಟ್ ಎನಿವೇಸ್ 96 ಸಹ ಅದು ಒಂದು ಸ್ಕೋರೇ ಅಲ್ಲ ಭಾರತಕ್ಕೆ. ಎಸ್ಪೆಷಲಿ ಈ ಥರ ಐರ್ಲ್ಯಾಂಡ್ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ತಂಡಗಳ ವಿರುದ್ಧ ಆಡುವಾಗ ಇದೆಲ್ಲ ಒಂದು ಸ್ಕೋರ್ ಮ್ಯಾಟರ್ ಆಗೋದಿಲ್ಲ. ಭಾರತ 2 ವಿಕೆಟಲ್ಲಿ ಇವತ್ತು ಹೊಡೆದಾಕಿತ್ತು ಐರ್ಲ್ಯಾಂಡನ್ನು. 12 ಓವರಲ್ಲಿ ಹೊಡೆದಾಕಿತ್ತು. ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು 37 ಬಾಲಿಗೆ 52 ರನ್ ಚಚ್ಚಿ ರಿಟೈರ್ಡ್ ಹರ್ಟಾಗಿ ಹೋದರು. ಕೊಹ್ಲಿ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಕೊಹ್ಲಿ ಅವರು 1 ರನ್ನಿಗೆ ಔಟ್ ಆದರು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಸೂರ್ಯಂಗೆ ಟಾರ್ಚ್ ಬಿಡ್ಲಿಕ್ಕೆ ಹೋಗಿ 2 ರನ್ನಿಗೆ ಔಟ್ ಆದರು. ಅಷ್ಟು ಹೈಟ್ ಹೋಗುವ ಬದಲು ಡಿಸ್ಟೆನ್ಸ್ ಆದರೂ ಕವರ್ ಆಗಿದ್ರೆ 6 ಆಗ್ತಿತ್ತು ಏನೋ. ಆ್ಯಂಡ್ 6 ಹೊಡೆಯುವಂತಹ ಒಂದು ನೆಸೆಸಿಟಿ ಟು ಬಿ ಆನೆಸ್ಟ್ ಇರಲಿಲ್ಲ. ಅದು ಅವ್ರದ್ದು ಆಟದ ವೈಖರಿ ಅಂತ ಅನ್ನಿಸ್ತದೆ. ಬೌಲಿಂಗ್ ಮಾತ್ರ ಜಬರ್ದಸ್ತ್. ಇವತ್ತು ಯಾರೆಲ್ಲ ಬಾಲ್ ಹಾಕಿದ್ದಾರೆ ಎಲ್ಲರೂ ಸಹ ಸೂಪರಾಗಿ ಹಾಕಿದರು. ಬುಮ್ರಾ ಅಂತೂ ಮಾರ 3 ಓವರಿಗೆ ಬಿಟ್ಟು ಕೊಟ್ಟದ್ದೇ 6 ರನ್. 3 ಓವರಿಗೆ 6 ರನ್ನಿಗೆ 2 ವಿಕೆಟ್. ನೆಕ್ಸ್ಟ್ ಈವನ್ ಸಿರಾಜ್ ಕೂಡ 3 ಓವರಿಗೆ ಕೇವಲ 13 ರನ್ ಬಿಟ್ಟು ಕೊಟ್ಟು 1 ವಿಕೆಟ್ ತೆಗೆದುಕೊಂಡ್ರು. ಹರ್ಷದೀಪ್ ಸಿಂಗ್ ಒಂದೇ ಓವರಲ್ಲಿ 2 ವಿಕೆಟ್ ಕಿತ್ತಿದ್ರು. ಬಟ್ ಓವರಾಲ್ ನೋಡಿದಾಗ ಅವ್ರದ್ದೊಂದು ಇಕಾನಮಿ ರೇಟ್ ಸ್ವಲ್ಪ ಜಾಸ್ತಿಯೇ ಇರ್ತದೆ, ಸ್ವಲ್ಪ ಜಾಸ್ತಿಯೇ ಹೊಡಿಸ್ಕೊಳ್ತಾರೆ. ಐ ಡೋಂಟ್ ನೋ, ಅದನ್ನು ಕಂಟ್ರೋಲ್ ಮಾಡಬೇಕು. ಕೆಲವೊಂದು ಎಡ್ಜಾಗಿ 4 ಹೋಗಿದೆ ಬಿಡಿ, ಎಡ್ಜಾಗಿ ಕೀಪರ್ ತಲೆ ಮೇಲೆಲ್ಲ 4 ಹೋಗಿದೆ. 4 ಓವರಿಗೆ 35 ರನ್ ಹೊಡಿಸ್ಕೊಂಡ್ರು. ಆನ್ ಆನ್ ಆ್ಯಾವ್ರೇಜು ಪರ್ ಓವರಿಗೆ 9 ರನ್ ಥರ ಅವ್ರು ಬಿಟ್ಕೊಟ್ರು. ಮತ್ತು ದ ಟ್ರೂ ಆಲ್ರೌಂಡರ್ ಅಂತ ಪರಿಗಣಿಸಲ್ಪಟ್ಟಿರುವಂತಹ ಮತ್ತು ತಂಡದ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಹಾರ್ದಿಕ್ ಪಾಂಡ್ಯ ಅವರು 4 ಓವರಿಗೆ 27 ರನ್ನಿಗೆ 3 ವಿಕೆಟ್ ಕಬಳಿಸಿದರು. 1 ವಿಕೆಟ್ ಅಕ್ಷರ್ ಪಟೇಲ್ಗೆ ರಿಟರ್ನ್ ಕ್ಯಾಚ್ ಸೂಪರಾಗಿ ಹಿಡಿದ್ರು. ಲಾಸ್ಟ್ ವಿಕೆಟ್ ರನ್ಔಟು. ಎಲ್ಲಿ ಸಹ ಒಂದು ಐರ್ಲ್ಯಾಂಡ್ ಬ್ಯಾಟಿಂಗ್ ನೋಡಿದಾಗ ನಮಗೊಂಥರ ಇದು ವರ್ಲ್ಡ್ ಕಪ್ ನಡೀತಾ ಉಂಟು ಅನ್ನುವಂಥ ಯಾವ ಸೂಚನೆ ಸಹ ಬರಲಿಲ್ಲ. ಯಾವುದೋ ಭಾರತ ಐರ್ಲ್ಯಾಂಡ್ ಟೂರ್ ಮಾಡಿದೆ ಅಂತ ಅನ್ನಿಸ್ತಾ ಇತ್ತು. ವರ್ಲ್ಡ್ ಕಪ್ಪಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಥರದ್ದು ಮ್ಯಾಚಲ್ಲಿ ಇದು ಖಂಡಿತ ಆಗಿರಲಿಲ್ಲ. ಆ್ಯಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ನಾನು ಹೇಳಿದೆ, ಕೊಹ್ಲಿ ಅವರು 1 ರನ್ ಹೊಡೆದ್ರು, ಸ್ಕೈ ಅವರು 2 ರನ್ ಹೊಡೆದ್ರು. ಪಂತ್ ಮತ್ತು ರೋಹಿತ್ ಶರ್ಮಾ ಅವರು ತುಂಬ ಚೆಂದ ಮಾಡಿ ಆಡಿದರು. ಒಂಥರ ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಆಗಿರಲಿಲ್ಲ, ಯಾಕಂದರೆ ಪಿಚ್ ಹಾಗೆ ಇತ್ತಲ್ಲ. ಬಟ್ ಸ್ಟಿಲ್ ಅಲ್ಲೇ ಒಂದು ವಿಕೆಟ್ ಕಳೆದುಕೊಳ್ಳದೆ ಒಂದು ಚಂದ ಮಾಡಿ ಆಡ್ತಾ ಹೋದರು ಅವರಿಬ್ಬರು ಕೂಡ. ರೋಹಿತ್ ಶರ್ಮಾ ಆಗಿರ್ಬೋದು ಮತ್ತು ರಿಷಬ್ ಪಂತ್ ಆಗಿರ್ಬೋದು. ರಿಷಬ್ ಪಂತ್ 26 ಬಾಲಿಗೆ 36 ರನ್ ಹೊಡೆದ್ರು, 1 ಡೌನ್ ಬಂದರು. ಸೊ ಈ ಸಲ ಸಮಥಿಂಗ್ ಡಿಫ್ರೆಂಟ್ ಅಂತ. ಪಂತನ್ನು ಅಷ್ಟು ಟಾಪ್ ಆರ್ಡ್ರಲ್ಲಿ ನಾನು ಯಾವತ್ತೂ ಸಹ ನೋಡಲಿಲ್ಲ. ನಾನು ಅಂದ್ಕೊಂಡದ್ದು 1 ಡೌನ್ ಸೂರ್ಯಕುಮಾರ್ ಯಾದವ್ ಅವ್ರು ಬರ್ತಾರೆ ಅಂತ. ಬಟ್ 1 ಡೌನ್ ಪಂತನ್ನು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಅ ಗುಡ್ ಸೈನ್. ಒಂದು ಪ್ಲ್ಯಾನಿಂಗ್ ಇರ್ಬೋದು. ಸುಮ್ಮನೆ 1 ಡೌನ್ ಕಳಿಸೋದಿಲ್ಲ, ಅಥವಾ ಐರ್ಲ್ಯಾಂಡ್ ಆಡ್ತಾ ಇರುತ್ತೆ ಆವಾಗ ಅಂತ. ಹಾಗಲ್ಲ, ಐರ್ಲ್ಯಾಂಡ್ ಅಂತಲ್ಲ, ಪಾಕಿಸ್ತಾನ ಇದ್ರೆ ಸಹ ಇನ್ನು ಮೇಲೆ 1 ಡೌನ್ ಪಂತನ್ನೇ ಕಳಿಸ್ತಾರೆ ಅಂತ ಕಾಣ್ತದೆ. ಯಾಕಂತಂದರೆ ಓಪನಿಂಗ್ 2 ಸಹ ರೈಟ್ ಹ್ಯಾಂಡರ್ಸ್ ಇರೋದ್ರಿಂದ 1 ಡೌನಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡರ್ ಹೋಗಲಿ ಅನ್ನುವ ಕಾರಣಕ್ಕೆ ನನ್ನ ಪ್ರಕಾರ ಪಂತ್ ಅವರಿಗೆ ಬಡ್ತಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಆ್ಯಂಡ್ ಪ್ಲೇಯಿಂಗ್ 11ಗೆ ಯಾರೆಲ್ಲ ಚಾನ್ಸ್ ಸಿಗ್ತದೆ ಪ್ಲೇಯಿಂಗ್ 11ಅಲ್ಲಿ, ನಾನು ಏನು ಬಯಸೋದು ಅಂತಂದರೆ ಅವರೆಲ್ಲರೂ ಕೂಡ ಸೂಪರಾಗಿ ಆಡಲಿ ಅಂತ. ಇಲ್ಲಿ ಸ್ಕೈ ಫೇಲ್ ಆದ ಕೂಡಲೇ ಈ ಇನ್ನಿಂಗ್ಸಲ್ಲಿ ಅಲ್ಲಿ ಆಡ್ಕೊಂಡು ಹೋಗೋದಲ್ಲ, ಸ್ಕೈ ವೇಸ್ಟ್ ಈ ಪಿಚ್ಚಲ್ಲೆಲ್ಲ ಬರೋದಿಲ್ಲ, ಬ್ಯಾಟಿಂಗ್ ಟ್ರ್ಯಾಕಲ್ಲಿ ಮಾತ್ರ ಆಡೋದು. ಆ ಥರದ ಆ ಕುಹಕ ವರ್ಲ್ಡ್ ಕಪ್ ಟೈಮಲ್ಲಂತೂ ನಾವು ಮಾಡೋದೇ ಇಲ್ಲ. ನಾವು ಬಯಸೋದೇನು ಅಂತಂದರೆ ಎಲ್ಲರೂ ಸಹ ಸೂಪರಾಗಿ ಆಡಲಿ. ಕೊಹ್ಲಿ, ರೋಹಿತ್ ಶರ್ಮಾ, ಯಾರಿಗೆಲ್ಲ ಬ್ಯಾಟಿಂಗ್ ಸಿಗ್ತದೆ, ಯಾರಿಗೆಲ್ಲ ಬೌಲಿಂಗ್ ಸಿಗ್ತದೆ, ಎಲ್ಲರೂ ಸಹ ಸೂಪರಾಗಿ ಆಡಲಿ. ಯಾಕಂತಂದರೆ ಅವ್ರು ಆಡ್ತಿರೋದು ವರ್ಲ್ಡ್ ಕಪ್, ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಸೂಪರಾಗಿ ಆಡಲಿ. ಸ್ಕೈ ಅವರು ಸ್ವಲ್ಪ
ಸ್ವಲ್ಪ ಗೇಮ್ ಅವೇರ್ನೆಸ್ ಇಟ್ಕೊಂಡು ಆಡಿದರೆ ಭಾರಿ ಒಳ್ಳೇದಪ್ಪ. 6 ಹೊಡೆಯುವಂಥ ನೆಸೆಸಿಟಿ ಕೂಡ ಇರಲಿಲ್ಲ, ಅಥವಾ ಲಾಸ್ಟ್ ಓವರ್ ತನಕ ಹೋಗಿದೆ ಎಂತ ಇರಲ್ಲ. ಓವರ್ ರಾಶಿ ಉಂಟು, ಸುಮ್ಮನೆ ಗೈಡ್ ಮಾಡಿದರೆ ಸಾಕಿತ್ತು. ಮೇ ಬಿ ಸೆಟ್ ಬ್ಯಾಟ್ಸ್ಮನ್ ಪಂತ್ ಅವರು ಫಿನಿಶ್ ಮಾಡ್ತಿದ್ರೆ ಏನೋ. ಈ ಥರದ್ದು ಈಗ ಸಣ್ಣ ಪುಟ್ಟ ಒಂದು ಇದಕ್ಕೆ ಔಟ್ ಆದಾಗ ಇವರು ಆಗೆಂತ ಆಗ್ತದೆ, ಇವನನ್ನು ತೆಗೆದು ಸ್ಯಾಮ್ಸನನ್ನು ಹಾಕೊಂಬಾರ್ರೆ ಅಂತ ಟೀಮೆಲ್ಲ ಅನ್ನಿಸ್ತದೆ ಮ್ಯಾನೇಜ್ಮೆಂಟಿಗೆ. ಸೊ ಕೊಟ್ಟ ಒಂದು ಅವಕಾಶವನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಬೇಕು. ಸ್ಕೈ ಆಗಿರ್ಬೋದು, ದುಬೆಗೆ ಚಾನ್ಸ್ ಸಿಗಲಿಲ್ಲ ಅಂದರೆ ನಾಟ್ ಔಟ್ 0 ದುಬೆಗೆ ಕರೆಕ್ಟಾಗಿ ಬ್ಯಾಟಿಂಗ್ ಸಿಕ್ಕಾಗಲೂ ಚಂದ ಅದನ್ನು ಉಪಯೋಗಿಸಿಕೊಳ್ಳಿ. ವರ್ಲ್ಡ್ ಕಪ್ ಭಾರತಕ್ಕೊಂದು ಕಪ್ ಗೆಲ್ಲಿಸಿಕೊಂಡು ಬರಬೇಕಪ್ಪ ಅಲ್ವಾ. ಆಯ್ತು, ಸುಮಾರು ಟೈಮ್ ಆಯ್ತಪ್ಪ. 2013 ನಂತರ ಒಂದೇ ಒಂದು ICC ಟ್ರೋಫಿ ಇಲ್ಲ. ಸುಮ್ಮನೆ ಸೆಮಿಫೈನಲ್ಗೆ ಹೋಗೋದು, ಫೈನಲಿಗೆ ಹೋಗೋದು, ಸೋತ್ಕೊಂಬರೋದು. ನಾವು ಸುಮ್ಮನೆ ಸೌತ್ ಆಫ್ರಿಕಾವನ್ನು ಚೋಕರ್ಸ್ ಅಂತ ಹೇಳೋದು. ನಾವು ಚೋಕರ್ಸ್ 2013 ನಮ್ಮಷ್ಟು ದೊಡ್ಡ ಚೋಕರ್ ಯಾರಿಲ್ಲ. ಸೊ ಆ ಒಂದು ಚೋಕರ್ ಹಣೆಪಟ್ಟಿ ICC ಟ್ರೋಫಿದು ಏನು ಚೋಕರ್ ಹಣೆಪಟ್ಟಿಯಿಂದ ಹೊರಗೆ ಬರ್ತದ ಭಾರತ ಅಂತ ನೋಡಬೇಕು. ಕಂಗ್ರ್ಯಾಚುಲೇಷನ್ಸ್, 1 ಸೈಡೆಡ್ ವಿಕ್ಟ್ರಿ. ಆ್ಯಂಡ್ ಟು ಬಿ ಆನೆಸ್ಟ್ ನನಗೆ ಸಹ ಬೋರ್ ಆಯಿತು ಬೀಯಿಂಗ್ ಅ ಹಾರ್ಡ್ ಕೋರ್ ಇಂಡಿಯನ್ ಕ್ರಿಕೆಟ್ ಫ್ಯಾನ್. ನನಗೂ ಮ್ಯಾಚ್ ನೋಡುವಾಗ ಸ್ವಲ್ಪ ಫೈಟ್ ಕೊಡ್ಬೋದಿತ್ತು ಐರ್ಲ್ಯಾಂಡ್ ಅಂತ ಅನಿಸಿತ್ತು. ಬಟ್ ಬೌಲಿಂಗು ಎಲ್ಲ ಸೂಪರ್ ಆಗಿತ್ತು. ಬೌಲಿಂಗ್ ಪ್ರದರ್ಶನದ ಬಗ್ಗೆ ಮಾತೇ ಇಲ್ಲ, ಚಿಂದಿ ಚಿತ್ರಾನ್ನ ಅಷ್ಟೇ. ಸರಿ, ಹಾಗಾದರೆ ಬರುವ. ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಾರ್ದು. ನಮಸ್ತೆ.